ಇವನ್ ಫ್ರೆಂಡ್ ಇವನು, ಇವನ್ ಫ್ರೆಂಡ್ ಅವನು, ಅವನ ಫ್ರೆಂಡ್ ಇವನು, ಇವನ್ ಫ್ರೆಂಡ್ ಅವನು, ಅವನ ಫ್ರೆಂಡ್ ಇವನು. ಸಿಂಪಲ್ ಸೆಟಪ್ ಅಲ್ಲಿ ಇಷ್ಟು ಮಾಡ್ಕೊಂಡು ಏನೋ ಒಂದು ಕುಕಿಂಗ್ ಮಾಡ್ತಾ ಇದ್ದಾರೆ. ಒಂದು ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಒಳಗಡೆಗೆ ಏನು ಮಾತಾಡಬೇಡ ಅಂತ ಹೇಳಿದ್ರು, ಅದಕ್ಕೆ ಆಚೆ ಬಂದು ಮಾತಾಡ್ತಾ ಇದ್ದೀನಿ. ಹೌದು, ಭುವನ್ ಬಗ್ಗೆ ಹೇಳೇ ಇಲ್ಲ ನೀವು. ಅವ್ರ ಬಗ್ಗೆ ಹೇಳಕ್ ಮಾತಿಲ್ಲ ಬಿಡಿ. ಅವನೇನ್ ಅಷ್ಟು ದೊಡ್ಡ ಹೀರೋನಾ? ಓಕೆ, ಒಂದು ಓಕೆ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯ ಪಾರ್ಕಿಂಗಿಂದ. ಈಗ ಸತ್ಯ ಅವರ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ಮತ್ತಿಕೆರೆಗೆ. ಸೊ ಈಗ ಹೋಗ್ತಾ ಸತ್ಯನ ಈಗೇನಿಲ್ಲ ಯೋಚನೆ ಮಾಡ್ತಾ ಇದೀಯಾ? ನಾನು ಸತ್ಯನ ಸಂತು ಅವರ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಸತ್ಯನೂ ಬರ್ತಾನೆ ನನ್ನ ಜೊತೆ. ಇವಾಗ ಸತ್ಯನ ಪಿಕ್ ಮಾಡಿಕೊಂಡು ಸಂತು ಅವರ ಫ್ರೆಂಡ್ ಮನೆಗೆ ಹೋಗ್ಬೇಕು. ಅಲ್ಲಿ ಏನೋ ಕುಕ್ಕಿಂಗ್ದು ಏನೋ ಶಾರ್ಟ್ಸ್ ರೀಲ್ಸ್ ಥರ ಮಾಡ್ತಾಯಿದ್ದಾರೆ. ಹೋಗಿ ಅದೇನು ಮಾಡ್ತಾಯಿದೆ ಅಂತ ನೋಡೋಣ, ಬನ್ನಿ ಹೋಗೋಣ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಈ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾನು ಇರೋದು ನನ್ನ ಹಳೆ ಏರಿಯಾದಲ್ಲಿ. ನಾನು ಹುಟ್ಟಿ ಬೆಳೆದು 19 ವರ್ಷ ಇದೇ ಏರಿಯಾದಲ್ಲಿ ಇದ್ದಿದ್ದು. ನಂದಿನಿದು ಹಾಲಿಟ್ಕೊಂಡಿ ನೋಡಿ. ಅಯ್ಯೋ, ಡಬಲ್ ಮೀನಿಂಗು ಸರ್. ನಂದಿನಿದು ಅಂದ್ರೆ ಮಿಲ್ಕ್ ಪ್ಯಾಕೆಟ್. ಡೋಂಟ್ ಮಿಸ್ಟೇಕ್. ಸೊ ಫೈನಲಿ ಇವಾಗ ಹಾಲು ಕೊಡಕ್ಕೆ ಹೋಗೋನೆ. ಮೀನ್ಸ್ ಮಿಲ್ಕ್ ಪ್ಯಾಕೆಟ್ನ ಅವ್ರ ಅಜ್ಜಿಗೆ ಕೊಡಕ್ಕೆ ಹೋಗ್ಯಾನೆ. ಇಲ್ಲಿಂದ ಮುಗಿಸ್ಕೊಂಡು ಸಂತು ಅವರ ಫ್ರೆಂಡ್ ಮನೆಗೆ ಹೋಗಿ, ಜಾಸ್ತಿ ಮಾತಾಡ್ತೀರಾ ಅವ್ರ ಮನೆ ಹತ್ರ ಹೋಗಿ ಸಿಗ್ತೀನಿ. ಗೈಸ್, ಫೈನಲಿ ಸಂತೋಷ್ ಅವ್ರ ಫ್ರೆಂಡು ಮೋಹಿತ್ ಮನೆಗೆ ಬಂದಿದ್ದೀವಿ. ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸಂತೋಷ್ ಆಗ್ಲೇ ಕಾಲ್ ಮಾಡ್ಬಿಟ್ಟು ಆಗ್ಲೇ ಕುಕ್ಕಿಂಗ್ ಮಾಡೋಣ ಅಂತ ಹೇಳ್ದ. ಸಂತೋಷ್ ಯಾರು ಇಲ್ವಾ? ಇದ್ದಾರೆ, ಸಂತೋಷ್ ಅಷ್ಟೇ. ಹಾಂ, ಮೋಸ್ಟ್ಲಿ ಇಲ್ಲ ಅಲ್ಲ, ನಮ್ಮ ರಾಜ್ಕುಮಾರ್ ಇಲ್ಲೇ ಇದ್ದಾನೆ. ಯಾರೋ ಮಲ್ಕೊಂಡಿಯಾರ ಅನ್ಕೊಂಡಾಗ. ಹಾ, ಇದು ಕಾಲ್ ಮೇಲೆ ಕಾಲ್ ಹಾಕೊಂಡು ತಲೆ ಇಲ್ಲ, ಎಲ್ಲೋಯ್ತು ತಲೆ ಅಂತ ನೋಡ್ತಾ ಇದ್ದೀನಿ. ಇವನ್ ಫ್ರೆಂಡ್ ಇವನು, ಇವನ್ ಫ್ರೆಂಡ್ ಅವನು, ಅವನ ಫ್ರೆಂಡ್ ಇವನು, ಇವನ್ ಫ್ರೆಂಡ್ ಅವನು, ಅವನ ಫ್ರೆಂಡ್ ಇವನು. ಟೋಟಲಿ ಫ್ರೆಂಡ್. ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಹಿಂಗಿದ್ದಿದ್ದ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಅಷ್ಟೇ. ಸ್ಕೂಲ್ ಫ್ರೆಂಡ್ಸ್ 3 ಜನ. ಸೊ ಗೈಸ್, ಇದೇನಂದ್ರೆ ನಮ್ಮ ಕಿಚನ್ ಸೆಟಪ್. ಆ್ಯಕ್ಚುಲಿ ಇವರು ಏನಂತಾರೆ, ಯಾವ್ದ್ರಲ್ಲಿ ಹಾಕ್ತಾ ಇರೋದು ನೀವು? ಯೂಟ್ಯೂಬಾ? ನೇಮೇನು? ಇವಾಗ ಹೊಸದಾಗ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡೋದು. ಅಲ್ಲ, ಯೂಟ್ಯೂಬ್ ನೇಮೇನು? ಮೊಮ್ಯಾಟ್ ಕಿಚನ್. ಅದನ್ನು ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ. ಇವರು ಸುಮ್ಮನೆ ಸಿಂಪಲ್ ಸೆಟಪ್ಪಲ್ಲಿ ಇಷ್ಟು ಮಾಡ್ಕೊಂಡು ಏನೋ ಒಂದು ಕುಕ್ಕಿಂಗ್ ಮಾಡ್ತಾರೆ. ನಡೀತಾ ಇದೆ. ಅದ್ರ ಹಿಂದೆ ಒಂದು ಹೋಗಿ ಕುಕ್ಕಿಂಗ್ ಇವ್ನ ಹಾಕೊಂಡಿದ್ದಾರೆ. ಅಯ್ಯೋ ರಾಮ್, ವಿಡಿಯೋ ಮಾಡೋದು, ಅವ್ನು ಕುಕ್ ಮಾಡೋದು. ಈಸ್ ಅ ಗುಡ್ ಶೆಫ್. ಸರಿ, ಇದು ನೋಡಿ ಏನಂದ್ರೆ ಒಂದು 60 ಸೆಕೆಂಡ್ ವಿಡಿಯೋಗೋಸ್ಕರ ಏನೇನೆಲ್ಲ ಕಿತಾಪತಿ ಮಾಡ್ತೀವಿ. ಒಂದು ಈರುಳ್ಳಿ ತೊಗೊಳ್ಳಿ, 2 ಮೆಣಸಿನ್ಕಾಯಿ, ಆರ್ಗ್ಯಾನೋ, ಚಿಲ್ಲಿ ಫ್ಲೆಕ್ಸ್, ಏನಿದು ಮೊಜರೆಲ್ಲಾ ಚೀಸ್, ಏನೋ ದಪ್ಪ ಮೆಣಸಿನ್ಕಾಯಿ. ನಿಮ್ಮನ್ನ ಯಾವನು ಉದ್ಧಾರ ಮಾಡಕ್ಕಾಗಲ್ಲ, ಹೋಗಿ ಹಾಳಾಗೋಗು. ಬ್ರೆಡ್ಡು, ಏನಿದು ಚಾಪ್ ಮಾಡೋಕ್ಕೆ, ಆ್ಯಂಡ್ ಪನ್ನೀರು, ಟೊಮೊಟೊ. ಅದು ಸುಸ್ತಾಗಬಾರ್ದು ಅಂತ ಬರೀ ಇದಲ್ಲ, ಅದೇನು ಮಾಡ್ತಾರೆ ಏನೋ ಮಾಡ್ಬೇಕಾದ್ರೆ ಎಲ್ಲ ಹೊಟ್ಟೋಗಿರುತ್ತೆ. ಆ ನಡಿ ನೋಡಿ, ಪ್ಲಾನ್ ಇದ್ದಿದ್ದು ಈ ಬ್ರೆಡ್ ಇವ್ರಿಬ್ರು ಬರ್ತಾರಂತ. ಇವನಿಗೆ ಸಾಕಾಗ್ಬೇಕಲ್ಲ. ಇಲ್ಲಿ ನೋಡಿ, ಎಕ್ಸ್ಟ್ರಾ ಫೋನ್ ಬ್ರೆಡ್ ತರ್ಸಿರ್. ಓಕೆ, ಕಂಟಿನ್ಯೂ ಮಾಡ್ತೀನಿ. 1 ನಿಮಿಷ ಇರು, ಕಟ್ ಮಾಡಬೇಡ. ಒಂದು ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಫೋನ್ ತಗೊಂಡು ಲಕ್ಷಾಂತರ ರೂಪಾಯಿ ಕೊಟ್ಟು ಇಲ್ಲ 1000 ರೂಪಾಯಿ ಕೊಟ್ಟು ಫೋನ್ಗಳು ತಗೊಂತೀರಾ. ಚಾರ್ಜರ್ನ ಯೂಸ್ ಮಾಡಕ್ಕೆ ಯಾರು ಬರಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವತ್ತು ಚಾರ್ಜರ್ನ ಹಿಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಓಹೋ, ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಇದು ಫುಲ್ ಚಾರ್ಜರ್. ಇದಕ್ಕೆ ಅಡಾಪ್ಟರ್ ಅಂತಾರೆ. ಈ ತರ ಕೇಬಲ್ ಇರುತ್ತೆ, ಹೀಗೆ ಚುಚ್ಚಬೇಕು.
ಆಯ್ತು ಆಮೇಲೆ ಚುಚ್ಚಿದಾದ್ಮೇಲೆ ಫೋನಿಗೆ ಇಲ್ಲಿ ಒಂದು ಇದನ್ನ ಕೊಟ್ಟಿರ್ತಾರೆ, ಚಾರ್ಜಿಂಗ್ ಪೋರ್ಟ್ ಕೊಟ್ಟಿರ್ತಾರೆ. ಆಯ್ತು ಆಮೇಲೆ ಇದನ್ನ ಹಾಕಿದಾದ್ಮೇಲೆ ಜಾಗ ಬಿಡು, ಹಾ ಈ ತರದೊಂದು ಸಾಕೆಟ್ ಅಂತ ಅನ್ಸಿರುತ್ತೆ, ಅದೇನು? ಅದನ್ನ ಈ ತರ ಹಿಂಗೆ ಹಾಕ್ಬೇಕು. ಹಿಂಗೆ ಹಾಕಿದಾದ್ಮೇಲೆ ಸ್ವಿಚ್ ನ ಆನ್ ಮಾಡಬೇಕು. ಆನ್ ಮಾಡಿದಾದ್ಮೇಲೆ ಫೋನ್ ಚಾರ್ಜ್ ಆಗುತ್ತೆ. ಅಯ್ಯೋ 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 ಎಂಥ ಅದ್ಭುತವಾದ ವಿಚಾರವಂತ ನೀನು. ಲೋ ತುಂಬಾ ಬುದ್ಧಿವಂತ ಕಣೋ ನೀನು. ಹೋಗೋಣ, ತುಂಬಾ ಹೊಗಳ್ಬೇಡ ನೀನು, ನನಗೆ ನಾಚಿಕೆ ಆಯ್ತು. ಇಷ್ಟೊತ್ತು ನಾನು ಎಲ್ಲ ಓಕೆ, ಅವ್ರೇನೇ ಹೇಳಿದ್ರು ಎಲ್ಲ ಒಪ್ಕೊಂಡೆ. ಏನೋ ಇಷ್ಟರಲ್ಲಿ ಏನೋ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನು ಈ ಸ್ಟವ್ ನೋಡಿದೆ, ಚೆನ್ನಾಗಿತ್ತು ಅಂದ್ಬಿಟ್ಟು ಇದೇ ವಯರ್ ಹಿಂಗೇ ನೋಡಿದೆ, ಸಿಲಿಂಡ್ರೇ ಇಲ್ಲ. ನಾನು ಅದೇ ಯೋಚನೆ ಮಾಡಿದೆ, ಇವರೇನೋ ಮಾಡ್ತಾ ಇರೋ ಓಕೆ. ಆ ಚಾನಲ್ ಅವಂದು ಕುಕ್ ಮಾಡ್ತೀರಾ, ಅವನು ಹೆಲ್ಪ್ ಮಾಡ್ತೀರಾ. ಓ ಸತ್ಯ ಹಿಂದ್ಗಡೆಯಿಂದ ಸಿಲಿಂಡರ್ ಬಂತು. ಸಿಲಿಂಡ್ರೆ ಕಾಣಿಸ್ತಿಲ್ಲ ಅಂದ್ರೆ ಇನ್ನೆಂತ ಘಟ ಇರ್ಬೇಕು. ಸಂತು ಪಾಪ ಯಾರನ್ನ ನೆನ್ಸ್ಕೊಂಡು ಅಳ್ತಾ ಇದ್ದಾನೆ. ಕಟ್ ಮಾಡೋ ಈರುಳ್ಳಿ, ಗೊತ್ತಾಗುತ್ತೆ. ಬ್ಯಾಕ್ಗ್ರೌಂಡ್ ಅಲ್ಲಿ ಲೂಸು song. ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಅದು ಸಿಪ್ಪೆ ತಲೆ ಮೇಲೆ ಇಟ್ಕೊಂಡಾಗ ಕಣ್ಣ ನೀರು ಬರಲ್ಲ. ಸಂತೋಷ್ ಪಾಪ ಅಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಪ್ರೀತಿಯ ಪರಿಮಳ ಹಾರಿ ಹೋದ ಗೆಳೆಯ ಮನಸ್ಸಿಗೆ ತಳ್ಳಮಳ. ಇಲ್ಲಪ್ಪ, ನಿಂತರ ಸೀನ್ಸ್ ಅಲ್ಲ ನಮ್ದಿಲ್ಲ. ಏನ್ ಸೀನ್ಸ್ ಬಿಟ್ರೆ ನನ್ನ ಸ್ಟೋರೇಜ್ ಖಾಲಿ ಆಗುತ್ತೆ. ಸಿಗ್ತೀನಿ ಗೈಸ್. ಈಗ ಆ್ಯಕ್ಚುಲಿ ನಾನು ನಿಜ ಹೇಳಬೇಕು ಅಂದರೆ ಈ ರೀತಿ ಅಂದರೆ ಈ ಥರ ಸೆಟಪ್ಪು ಗಿಟಪ್ಪು ಮೀನ್ಸ್ ಈ ಥರ ಕುಕ್ಕಿಂಗ್ ಸೆಟಪ್ಪು ಅದೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು, ಮಾಡ್ತಿರೋದು ಅವ್ರ ಜೊತೆ. ಇಲ್ಲಿ ನೋಡಿ, ಸೊ ಸ್ವಲ್ಪ ಅರೇಂಜ್ ಆಗಿದೆ, ಇನ್ನ ನಡಿ ಅರೇಂಜ್ಮೆಂಟ್ಸ್ ಹೇಗಿದೆ. ಓಕೆ, ಇದರಲ್ಲಿ ಏನೇನು ಐಟಮು ಅಂತ ಹೇಳ್ತೀನಿ. ಏನು ಮಾಡ್ತಿರೋದು ಬ್ರೋ? ಪನ್ನೀರ್ ಸ್ಯಾಂಡ್ವಿಚ್, ಪನ್ನೀರ್ ಸ್ಯಾಂಡ್ವಿಚ್, ಚೀಸ್ ಸ್ಯಾಂಡ್ವಿಚ್, ಚೀಸ್ ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ಸ್ಯಾಂಡ್ವಿಚ್. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತೆ ಹೋಯ್ತು ಹೆಸರುಗಳು. ಏನಿದು? ಮೊಜರೆಲ್ಲಾ ಚೀಸ್. ಏನ? ಮೊಜರೆಲ್ಲಾ ಚೀಸ್. ಮೊಸರೆಲ್ಲೋ ಅಲ್ಲ ಅಲ್ಲೇ, ಮೊಸರು ಎಲ್ಲೋ ಅಂತೆ. ಮೊಸರು ಎಲ್ಲೋ ಚೀಸ್ ಅಂತ ಅದು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅದೊಂದು. ಇದು ಸತ್ಯನ್ ಫೇವ್ರೆಟ್. ಇದು ಸತ್ತಿಂದು. ಗೈಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫೋನ್ ಅಲ್ಲಿ ವಿಡಿಯೋ ಶೂಟ್ ಮಾಡೋದಂತೆ. ಫೋನಲ್ಲಿ ವಿಡಿಯೋ ಶೂಟ್ ಮಾಡೋದಲ್ಲ, ಫೋನಲ್ಲಿರೋ ಕ್ಯಾಮ್ರಾಯಿಂದ ವಿಡಿಯೋ ಶೂಟ್ ಮಾಡೋದು. ಹಾಕಿ ರೆಡಿ 1 2 ಸ್ಟಾರ್ಟ್. ಅದೇ ಕರ್ಮ ಸರ್ ಬಂದು ಸಿಗಾಕೊಂಡಿದ್ದು. ಇಲ್ಲಿ ಯಾರು ಹಾಕ್ಕೊಟ್ರು. ಗೈಸ್ ನಮ್ಮನೆ ಸೊಸೆ ಸಂತೋಷ್ ಹಚ್ಚೋ ಕೂಡ ನಾನೇ ಹಚ್ತೀನಿ ತಗೊಳ್ಳೋ ಇರೋ ವಿಡಿಯೋ ಶೂಟ್ ಮಾಡ್ಬೇಕಲೆ. ಓಕೆ ಗೈಸ್, ಸಿಗುವ. ಯೂಶಲಿ ಎಲ್ಲಾರು ಹಚ್ತಾ ಇದ್ದೀನಿ. ಹೆಣ್ಮಕ್ಳು ಬೆಂಕಿ ಪಟ್ನ ಅಂತಂದ್ರೆ ಇಲ್ಲಿ ಗಂಡ್ ಮಗು ಬೆಂಕಿ ಹಚ್ತಾ ಇದೆ. ಸತ್ಯ ಬಿಸಿ ಇದೆಯಾ? ಕೈ ಇಟ್ಟು ನೋಡು. ಬಿಸಿ ಇದೆ, ತಣ್ಣಗೆ ಬರ್ತಿದೆ ನೋಡಿ. ಬಿಸಿಗೆ ಇರುತ್ತೆ ಬಿಡೋದು. ಇಲ್ಲ ಕಣ, ಇವ್ರ ಮೇಲೆ ತಣ್ಣಗೆ ಗ್ಯಾಸ್ ಬರುತ್ತಂತೆ. ಬೇಡ, ಬಿಸಿಗೆ ಟ್ರೈ ಮಾಡು ಒಂದ್ಸಲ. ಬೇಡ ಬಿಸಿಗೆ ಇರುತ್ತೆ ಅದು. ಗೈಸ್ ಇವಾಗ ಸ್ಟವ್ ಹಚ್ಬೇಕು. ಹಿಂಗೆ ಹಚ್ಚಿ ಫಸ್ಟ್ ಇದನ್ನ ಆನ್ ಮಾಡಿ ಆಮೇಲೆ ಹಚ್ಬೇಕು. ಅದಾದ್ಮೇಲೆ ಇದ್ರ ಮೇಲೆ ಸಿಲಿಂಡರ್ ಹಾಕೋದ್ ಬೇಡ, ಅದಕ್ಕೆ ಮುಂಚೆ ಸಾರಿ ಸಿಲಿಂಡರ್ ಹಾಕ್ಬೇಕು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ. ಹಾಕಿದೀವಿ ಗೈಸ್. ಏನೋ ಶಾರ್ಟ್ಗೆ ಏನೇನು ಬೇಕೋ ಅದೆಲ್ಲ ಮಾಡಾಯ್ತು. ಶಾರ್ಟ್ ಇಲ್ದಿರ ಇರೋದು ಬೇಯಂದ ಸೀನ್ಸ್ ನೋಡಿ. ಅದು ಎದಾಡ್ತಿಲ್ಲ, ಇವ್ನು ಬಿಡ್ತಿಲ್ಲ. ಫ್ರೈ ಆಗ್ತಿದೆ ನೋಡಿ ಚೆನ್ನಾಗಿ. ಎದ್ದೇಳಿಸೋದ್ರಲ್ಲಿ ಸಂತೋಷ. ಈಗಿನ ಕಾಲದಲ್ಲಿ ಹುಡುಗಿರಿಗೆ ಮೈ ಬಾರ, ಅಡುಗೆ ಮಾಡಕ್ ಬರತ್ತಾ ಅಂದ್ರೆ ಇಲ್ಲಪ್ಪ ನಾವೆಲ್ಲ ಸ್ವಿಗ್ಗಿ ಝೊಮ್ಯಾಟೋಲಿ ಆರ್ಡರ್ ಮಾಡ್ತೀವಿ ಅಂತಾರೆ. ಇದು ನಮ್ಮ ದೇಶ ಅಂದ್ರೆ. ನಮಗೂ ಇನ್ ಕೇಸ್ ಮ್ಯಾಕ್ಸಿಮಮ್ ಅಂತಂದ್ರೆ ಮ್ಯಾಗಿ ಒಂದು ಮಾಡ್ತಾರೆ ಅಷ್ಟೇ. ಅದು ಇಲ್ಲ ಮೈ ಬಾರ. ಅದಕ್ಕೂ ಯಾರ್ಯಾರು ಬಾರ ಇಲ್ವೋ ಅವ್ರಿಗೂ ಸೇರಿನ ಹೇಳ್ತಿರೋದು. ಆಮೇಲೆ ನಾನು ಬಾರನೇ ಇಲ್ಲ, ನನಗೆ ಹೇಳೇ ಇಲ್ಲ ಅಂದ್ಬಿಟ್ಟು. ಇದು
ಆಕ್ಚುಲಿ ಚೆನ್ನಾಗಿರೋದು. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಬಾಯ್ಸಿಗಿರೋ ಕುಕಿಂಗ್ ಕ್ರೇಜ್ ಗರ್ಲ್ಸಿಗಿಲ್ಲ ಹೇಳ್ಬೇಕಂದ್ರೆ. ಪನ್ನೀರ್ ನಿಜ ಅಲ್ವಾ? ಬಾಯ್ಸ್ಗಿರೋ ಕ್ರೇಜ್ ಕುಕಿಂಗ್ ಗರ್ಲ್ಸಿಗಿಲ್ಲ. ಹೇಳ್ತೀರಾ ಬ್ರೋ? ಒಂದು ಕ್ವಶನ್, ಕುಕಿಂಗ್ ಅಲ್ಲಿ ಬಾಯ್ಸ್ ಗಿರೋ ಕ್ರೇಜ್ ಮುಂಚೆ ಅದಕ್ಕೆ ಬಟರ್ ಇದು ತುಪ್ಪ ಹಚ್ಚು. ಅದೆತ್ತು ಬಿಡು ಪನ್ನೀರು ಇರು. ಇದೆ ಕಿತಾಪತಿಗಳು ಬಾಯ್ಸ್ ಮಾಡೋದು. ಅಂಡ್ ನೀವು ಯಾರು ವ್ಲಾಗ್ ನೋಡ್ತಾ ಇದ್ರು ಬಾಯ್ಸ್ ಯಾರು, ಅದು ಎಸ್ಪೆಷಲಿ ಬಾಯ್ಸ್ ಯಾರ್ಯಾರಿಗೆ cooking ಬರುತ್ತೆ ಮತ್ತೆ ಇಂಟ್ರೆಸ್ಟ್ ಇದೆಯಾ ಕಮೆಂಟ್ ಮಾಡಿ. ಏನೇನ್ ಬರುತ್ತೆ ಅದನ್ನ ಕಮೆಂಟ್ ಮಾಡಿ. ಇನ್ನೊಂದೇನಂದ್ರೆ ನಮ್ಮ ಚಾನಲ್ ಅಲ್ಲಿ ಯಾರಿಗಾದ್ರೂ ಏನಾದ್ರು ಒಳ್ಳೆ ರೆಸಿಪಿ ಇದ್ರೆ ಹೇಳಿದ್ರೆ ನಾವು ಟ್ರೈ ಮಾಡ್ತೀವಿ. ಆ ರೆಸಿಪಿ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಹಾ ಪಕ್ಕ. ಸಮಥಿಂಗ್ ಯುನಿಕ್ ಅಂಡ್ ಡಿಫರೆಂಟ್. ಕಾಮೆಂಟ್ ಬಿಲೋ. ಕಮೆಂಟ್ ಮಾಡೋದ್ರ ಮೇಲೆ ಇರೋದು. ಒಂದ್ ಕಮೆಂಟ್ ಬಂದ್ರು ಸಾಕು ಮಾಡೋಣ ಅಲ್ವನಾ? ಡನ್. ನಮ್ಗೆ ಒಂದ್ ಕಮೆಂಟೇ 1000 ಕಮೆಂಟ್ ಸಮಾನ. ಅದಕ್ಕೆ ಇನ್ನೊಂದು ಗೊತ್ತಾ, ಬಾಯ್ಸ್ ಕುಕಿಂಗ್ ಸ್ಪೆಷಾಲಿಟಿಲಿ ಏನೇನ್ ಮಾಡ್ತಿರ್ತೀವಿ ಅದು ರೆಡಿ ಆಗೋಷ್ಟೊತ್ತಿಗೆ ಅಷ್ಟಿರಲ್ಲ. ಅಂಗಡಿ ಎಲ್ಲ ಖಾಲಿ ಆಗಿರುತ್ತೆ. ಮಿಕ್ಕಿರೋ ಪಾಕಿರೋದು ಮಾತ್ರ ಲಾಸ್ಟಲ್ಲಿ ನಿಮಗೆ ರಿಸಲ್ಟ್ ಬರೋದು. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ಒಳಗಡೆಗೆ ಏನು ಮಾತಾಡಬೇಡ ಅಂತ ಹೇಳಿದ್ರು, ಅದಕ್ಕೆ ಆಚೆ ಬಂದು ಮಾತಾಡ್ತಾ ಇದ್ದೀನಿ. ನಾನು ಫುಲ್ ಸೀರಿಯಸ್ ಆಗಿ ವಿಡಿಯೋ ಶೂಟ್ ಎಲ್ಲ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒಳಗಡೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಒಳಗಡೆ ಹೋದರೆ ಮಾತಾಡೋಂಗಿಲ್ಲ, ಮೂಕನಾಗಬೇಕು. ಒಳಗಡೆ ಹೋಗ್ಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಗೈಸ್ ಫೈನಲಿ ರೆಡಿಯಾಗಿ ಟೇಸ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ನಿಂದು ಸತ್ಯನ ಫೇವ್ರೆಟ್ ಸಾಂಗು ಹಾಕು. ಗೈಸ್ ಒಬ್ರಿಗೆ ಪ್ರ್ಯಾಂಕ್ ಮಾಡ್ತಾ ಇದೀವಿ, ನೋಡೋಣ ಬನ್ನಿ. ಗೈಸ್ ವೈಫೈ ಎಲ್ಲಿ ಸಿಗತ್ತೆ ಅಂದ್ರೆ ಹೋಗೋ ಸಿಕ್ತ ಈಗ ಇನ್ನ ಸಿಕ್ತ. ರೆಡಿ ಬ್ರೋ? ರೆಡಿ ಮಾಡ್ಲಾ? ನೋಡು. ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ನಿಮ್ಮಲ್ಲಿ ಏನು ಹೇಳ್ಕೊಟ್ಟಿಲ್ವ ನಿಂಗೆ? ನಿಮ್ ಫ್ರೆಂಡ್ ತಾನೇ ಇದು? ಯಾರಮ್ಮ ಫ್ರೆಂಡು? ಹಾ, ಮತ್ತೆ ಏನಕ್ಕೆ ನಕ್ಕೊಂಡು ಮಾತಾಡ್ತಿದ್ದೀರಾ? ಹಾಯ್ ಅಂದ್ರೆ ಬ್ರಹ್ಮ ಇಂಪ್ರೆಸ್, ಹಾಯ್ ಅಂದ್ರೆ ಸಿಂಹ ಇಂಪ್ರೆಸ್ ಆದ್ರೆ ಬ್ರಹ್ಮ. ಅವ್ರು ಹೆಂಗಿರ್ತಾರೆ ರೆಡಿ ನೋಡೋಣ. ಸ್ವಲ್ಪ ದಪ್ಪಕ್ಕಿರ್ತಾರೆ, ಬೆಳಕಿರ್ತಾರೆ, ಆಮೇಲೆ ಬಂದಿರೋದು ಡೀಸೆಂಟು. ಇನ್ನೊಬ್ರು ಅವರು ಸೈಲೆಂಟು. ಹಾ, ಆಮೇಲೆ ಅವರು ಸಿಮಿಲರ್ ಇದಾರೆ, ಇಬ್ರು ಒಂದೇ ತರ ಇದಕ್ಕೆ. ಓಕೆ. ಹೌದು, ಭುವನ್ ಬಗ್ಗೆ ಹೇಳೇ ಇಲ್ಲ ನೀವು. ಅವ್ರ ಬಗ್ಗೆ ಹೇಳಕ್ ಮಾತಿಲ್ಲ ಬಿಡಿ. ದೊಡ್ಡ ಹೀರೋನಾ? ಹೀರೋನೇ. ಭುವನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಒಳ್ಳೆಯವರು. ಏನ್ ಹೇಳಿ, ಅವ್ರು ಒಳ್ಳೆಯವರು. ಓಕೆ, ಒಂದು ಅವರು ಕ್ಯೂಟ್. ಓಕೆ. ಅವ್ರು ವಾಕಿಂಗ್ ಸ್ಟೈಲ್ ಇಷ್ಟ ನಂಗೆ. ಓಕೆ. ಯಾಕಂದ್ರೆ ಅವರು ಒಬ್ರನ್ನ ಫಿಕ್ಸ್ ಆದ್ರೆ ಅವರು ಜೆಮ್ ಪರ್ಸನ್ ಅಂತಾರಲ್ಲ ಆ ತರ. ಓಕೆ, ಮಾಣಿಕ್ಯ ತರನಾ? ನಿಮ್ಮಲ್ಲಿ ಪ್ರೀತಿ ಹುಟ್ಟಾಕಕ್ ಬಂದ ಮಾಣಿಕ್ಯ ಕಣ ನನ್ ಮಗ. ಜೆಮ್ ಪರ್ಸನ್ ಅಂದ್ರೆ ಹಂಗೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ರೀ, ಹಂಗವ್ರೆ. ಗೈಸ್ ಇವಾಗ ಫೈನಲಿ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ಪ್ರ್ಯಾಂಕ್ ಮಾಡಿದ್ದು ನನ್ನ ಒಬ್ಬರು ಫ್ರೆಂಡಿಗೆ. ಬೇರೆ ಏನು ತಿಳ್ಕೊಬೇಡಿ, ಆ್ಯಸ್ ಅ ಫ್ರೆಂಡ್ ಸುಮ್ಮನೆ ಪ್ರ್ಯಾಂಕ್ ಕಾಲ್ ಮಾಡಿದಷ್ಟೇ. ಬನ್ನಿ ಮಾಡೋಣ. ಒಂದೇ ತರ ಇದೀವ ಇಲ್ಲ ತಾನೆ? ಹೂಕೋಣ. ಒಂದೇ ತರ ಇದೆ. ಎಷ್ಟು ಜನ ಹೇಳಿಲ್ಲ? ತುಂಬಾ ಜನ ಕಾಲೇಜಲ್ಲಿ ಟೀಚರ್ಸ್ ಹೇಳಿದ್ದಾರೆ ಇದು ಒಂದೇ ತರ ಇದೀವಿ ನೋಡಕ್ಕೆ. ಸೊ ಬನ್ನಿ ಮನೆಗೆ ಹೊರಡೋಣ. ಸೊ ಯಾಕೆ ಇವಾಗ ಗಾಡಿಗೆ ಪೆಟ್ರೋಲ್ ಬೇಕು, ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಿದ್ದೀವಿ. ಇದು 60
60 ಅದನ್ನು 60 ಬೇರೆ ಸರ್ ಕ್ಯಾಶಿಯರ್ ಸರ್ ಕ್ಯಾಶಿಯರ್ ಎಲ್ಲ ಸರಿ ಅಣ್ಣ ಸಂತೋಷ್ ಬಾರೋ ಕಾಶಿಗೆ ಬರ್ಬೋದು ನನ್ನ ಹತ್ರ ಇಲ್ಲ ಕ್ಯಾಶ್ ಯಾಕೆ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯ್ತು ನಮಗೆ ಪ್ರ್ಯಾಂಕ್ ಮಾಡ್ಬಿಟ್ಟ ಸಂತೋಷ್ ನಮಗೆ 50 ರೂಪಾಯಿ ಕೊಡು ಅಂತಾರೆ ಇಲ್ಲ ಇಲ್ಲ ಅಂತ ಅಂದ್ಬಿಟ್ಟು ನಮಗೆ ಭಯ ಆಗ್ಬಿಟ್ಟಿತ್ತು ಏನು ಮಾಡೋದು ಅಂತ ಆಮೇಲೆ ಬಂದ್ಬಿಟ್ಟು ಕೊಟ್ಟ ನಮಗೆ ಪ್ರ್ಯಾಂಕ್ ಮಾಡೋಕೆ ಹೋಗ್ಬಿಟ್ಟಿದ್ದ. ಸೊ ಈ ವ್ಲಾಗಿಗೆ ಇಷ್ಟೇನೆ. ಇವನು ಆಮೇಲೆ ಮೋಸ್ಟ್ಲಿ ಕಂಟಿನ್ಯೂ ಮಾಡಿದ್ರೆ ಮಾಡ್ತಾನೆ, ಬಟ್ ಈ ವ್ಲಾಗಿಗೆ ಇಷ್ಟೇನೆ. ಯಾರು ಹಿಂಗೆ ನಡ್ಕೊಂಡ್ ಬರ್ತಾನೆ ನಾನು ಹಿಂಗೆ ಏನಿಲ್ಲ, ಯಾರು ವ್ಲಾಗ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.